ಆಮೇಲೆ ನೋಡಿ ನಮ್ಮಲ್ಲಿ ಮೇಜರಾಗಿ ಏನಕ್ಕೂ ಉಪಯೋಗ ಆಗದೆ ಇದ್ದಂಥ ವಸ್ತು ಅಂದರೆ ಈ ಮಾತ್ರೆ ಲೇಬಲ್ಲು. ಇದು ಬೆಂಕಿ ಇಟ್ಟರೆ ಸುಡಲ್ಲ, ಆಮೇಲೆ ಭೂಮಿಲಿ ಕೊಳೆಯಲ್ಲ. ಇದರಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ ಶೀಟು ಡಾಕ್ಟ್ರುಗಳು ಬರೀತಾರೆ ನೋಡಿ, ಇಲ್ಲೇ ಇರೋದೆ ಇದು ಪೂರ್ತಿ ಶೀಟ್ ಹಂಗೆ ಇದೆ ಮಾತ್ರೆ. ಇದು ಪಾಯ್ಸನ್ನು. ಈ ಡೇಟ್ ಟು ಎಕ್ಸ್ಪೈರಿ ಡೇಟ್ ಆಗಿಬಿಟ್ರೆ ಭೂಮಿ ಮೇಲೆ ಹಾಕಿದ್ರೆ ಪಾಯ್ಸನ್ ಆಗುತ್ತೆ. ಇದು ನಾವು ಸಲಹೆ ಕೊಟ್ಟಿದ್ದೇನಪ್ಪ ಅಂದರೆ, ನಾನು ಚಂದನ ಟಿ ವಿಲಿ ಸುಮಾರು 4-5 ಸತಿ ನಾನು ನೇರ ಪ್ರಸಾರ ಆಯಿತು, 1 hour ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಹೇಳಿದೆ ನಾನು, ಡಾಕ್ಟ್ರು ಟ್ಯಾಬ್ಲೆಟ್ ಬರೀತಾರೆ, ನಮ್ಮವರು ತಗೊಳೋರು ಪೇಷೆಂಟ್ಗಳು ಅವ್ರಿಗೆ ಎಷ್ಟು ಬೇಕು ಅಷ್ಟು ತಗೋಬೇಕು. ಲೇಬಲ್ ಇರ್ತದೆ, ಮೇಲಾಗಲಿಲ್ಲ ಅಂದರೆ ಇನ್ನೊಂದು ಸತಿ ಹೋಗಿ ತಗೋಬೋದು ಅದೇ ಟ್ಯಾಬ್ಲೆಟ್ನ. ಎಷ್ಟು ಬೇಕು ಅಷ್ಟು ತಂದು ಉಪಯೋಗಿಸಿದ್ರೆ ಒಳ್ಳೆಯದು ಅಂತ ನಾನು ಸಲಹೆ ಕೊಟ್ಟೆ. ಈ ನೋಡಿ ಇದನ್ನು ಕೆಲವ್ರು ಯಾರೋ ಬಂದಂಥವ್ರು ವೀಕ್ಷಣೆ ಮಾಡ್ಲಿಕ್ಕೆ ಬಂದಂಥವ್ರು ನಮಗೂ ಹೇಳಿದ್ರು, ಸರ್ ಇದರಲ್ಲಿ ಚೆನ್ನಾಗಿರೋದು ಟ್ಯಾಬ್ಲೆಟ್ ತೊಳೆದ್ಬಿಟ್ಟು ಅನಾಥಾಶ್ರಮಗಳಿಗೆ ಸಪ್ಲೈ ಕೊಡ್ಬೋದಲ್ಲ ನೀವು ಅಂತೇಳಿ. ಬಟ್ ಏನಂದರೆ ನಮಗೆ ಕಣ್ಣಿಗೆ ಕಾಣದಂಥವು ಕ್ರಿಮಿಕೀಟ್ಗಳು ಇದ್ರಾಗೆ ಬೆರೆತೋಗಿರ್ತವೆ. ಇದನ್ನು ನಾವು ತೊಳೆದು ಕೊಟ್ಟರು ಅವು ಖಾಲಿಯಾಗಿ ಹೋಗಿರಲ್ಲ ಅದು. ಹಂಗಾಗಿ ನಮಗೆ ಅದನ್ನು ಮನಗಂಡು ನಾವು ಎಲ್ಲೂ ಅದನ್ನು ಕೊಡಲಿಕ್ಕೂ ಆಗಲ್ಲ ಅಂಥೇಳಿ ಅದನ್ನು ಪ್ರೀತಿಯಿಂದ ನಾನು ಹೇಳಿದ್ದೀನಿ. ಕೆಲವು ಪೇಷೆಂಟ್ಗಳಿಗೆ ಬಂದವ್ರಿಗೂ ಹೇಳಿದ್ದೀನಿ, ಇದನ್ನು ಮಾತ್ರೆ ಎಷ್ಟು ಬೇಕು ಅಷ್ಟು ಬಳಸಿ, ಉಳ್ಕೆದನ್ನ ಬೇಕು ಮೇಲಾಗಲಿಲ್ಲ ಅಂತಾನೆ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಅಂತಲೂ ಹೇಳಿದ್ದೀನಿ. ಸೊ ಇದು ರೀಸೈಕಲ್ ಮಾಡೋಕ್ಕೆ ಆಗಲ್ಲ, ಇದು ಆಗೋದೇ ಇಲ್ಲ. ಬಟ್ ನಮ್ಮ ಜಿಲ್ಲಾ ಪಂಚಾಯತಿಯಿಂದ CEO ಒಂದು ಸರಿ ಬಂದಿದ್ದರು. CEO ಬಂದಾಗ ಇದನ್ನು ಸರ್ ಇದು ಪರ್ಚೇಸ್ ಮಾಡ್ತಾರೆ, kg 4 ರೂಪಾಯಿ ತಗೋತಾರೆ. ಆ 4 ರೂಪಾಯಿ ತಗೊಂಡವ್ರು ಯಾರೋ ಒಬ್ಬರು ಕೇಳಿದ ಜ್ಞಾಪಕ ನನಗೆ, ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನನಗೆ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಇದುವರೆಗೂ ನಮಗೇನು ಕೊಟ್ಟಿಲ್ಲ ನಂಬರು. ಬಟ್ ನಾವೇನು ಮಾಡ್ತಾಯಿದ್ವಿ, ಒಂದು ಕಡೆ ಎಲ್ಲ ಕಲೆಕ್ಟ್ ಆದಮೇಲೆ 6 ತಿಂಗಳು ವರ್ಷಕ್ಕೆ ಒಂದು ಸರಿ ಗುಂಡಿ ತೊಡ್ಬಿಟ್ಟು ಒಂದು ನಮ್ಮ ಜಾಗದಲ್ಲೇ ಉಳೋಂಥದ್ದು ಮಾಡ್ತಾಯಿದ್ವಿ. ಈಗ ಪ್ಯಾಡ್ಗಳು ಮತ್ತು ಲೇಡೀಸ್ ಉಪಯೋಗಿಸ್ತಕ್ಕಂಥದ್ದು ಅದೆಲ್ಲ ಬರ್ನ್ ಮಾಡೋದು ಎಲ್ಲೂ ನಾವು ಬಿಸಾಕಲ್ಲ. ಅದನ್ನು ತಗೊಂಬಂದು ಆ ಮಿಷಿನ್ಗೆ ಹಾಕಿದ್ರೆ ಬರ್ನ್ ಮಾಡುತ್ತದು. ಅದು ಎಷ್ಟೆಷ್ಟು ಕಲೆಕ್ಟ್ ಆಗುತ್ತೆ ಇದ್ರ ಬಂದು ಹೌದು ಬರ್ನ್ ಮಾಡ್ತೀವಿ. ಯಾವುದೇ ಸ್ಮೆಲ್ ಇಲ್ಲ, ಸ್ಮೋಕ್ ಇಲ್ಲ, ಏನಿಲ್ಲ, ಬರ್ನ್ ಮಾಡ್ತೀವಿ ಅದು. ಆಮೇಲೆ ಇದು ಸುಮಾರು 50 ಅಡಿ 65 ಅಡಿ ಶೆಡ್ಡು. ಈ ಶೆಡ್ಡಲ್ಲಿ ಈ ಸತಿ ಭಾಳಷ್ಟು ಮಳೆಯಾಗಿ ಕೆರೆಗಳಿಗೆ ನೀರು ಬಂದಿತ್ತು. ನಮಗೆ ಕುಡಿಯೋ ನೀರಿಗೇನು ತಾಪತ್ರೆ ಏನಾಗಲಿಲ್ಲ. ಆ ತಾಪತ್ರೆ ಆಗುತ್ತೆ ಅನ್ನೋದು ಮುಂದೆ ದಿನಗಳನ್ನು ಕಂಡು ನಾವು ಮಳೆ ನೀರು ಕೊಯ್ಲನ್ನು ಮಾಡಿದ್ದೀವಿ. ಮಳೆ ನೀರು ಕೊಯ್ಲನ್ನು ಮಾಡಿದ್ದೀವಿ. ಇದು ಸುಮಾರು ಈ ಟ್ಯಾಂಕ್ 1.5 ಲಕ್ಷ ಲೀಟ್ರು ಸಾಮರ್ಥ್ಯ ಅಂತ ಟ್ಯಾಂಕ್ ಇದು. ಇಲ್ಲಿರೋ ಗಿಡಗಳಿಗೆಲ್ಲ ನಾವು ಮಳೆ ನೀರನ್ನು ಉಪಯೋಗಿಸಿ ಗಿಡಗಳನ್ನು ಬೆಳೆಸಿರೋದು ಇದು. ಇಲ್ಲಿ ಒಳಗಡೆ ಒಂದು ಮೋಟ್ರ್ ಇದೆ, ಸುಮಾರು 25 ಅಡಿ ಆಳ ಇದೆ. ಇದು 25 ಅಡಿ ಆಳ. ಈ ಟ್ಯಾಂಕ್ ಸುಮ್ಮನೆ ಸ್ವಲ್ಪ ಮಳೆ ಬಂತು ಅಂದರೆ ಈ ಶೆಡ್ ನೀರೆಲ್ಲ ಬಂದು ಟ್ಯಾಂಕ್ ತುಂಬ್ಕೊಳ್ಳುತ್ತೆ. ಈ ತುಂಬ್ಕೊಂಡಿದ್ದ ನೀರನ್ನ ಟ್ಯಾಂಕ್ ಇದು ಗಿಡಗಳಿಗೆ ಬೆಳೆಸ್ತಾ ಇದ್ದೀವಿ. ಇನ್ನು ಹೌದು. ಇದು ಹೆಚ್ಚಿನಾದ ನೀರು ಇನ್ನೊಂದು ಮೀನು ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಅಂದರೆ ಇದಕ್ಕೆ ವೇಸ್ಟ್ ಆಗಿದ್ದ ನೀರು ಅಲ್ಲಿ ಕೃಷಿ ಹೊಂಡ ಮಾಡಿದ್ದೀವಿ. ಕೃಷಿ ಹೊಂಡದಲ್ಲಿ ಮೀನು ಸಾಕಾಣಿಕೆನೂ ಮಾಡ್ತಾ ಇದ್ದೀವಿ. ಅಲ್ಲ, ಟೋಟಲ್ಲಾಗಿ ಯಾವುದೇ ಆದಂಥ ಇಂಜಿನಿಯರ್ ಇಲ್ಲ. ನಾವು ಎಲ್ಲ ಸುಮಾರು 4-5 ರಾಜ್ಯಗಳನ್ನು ಓಡಾಡಿದ್ದೀವಿ ಇದು ಮಾಡಬೇಕು ಅಂತಂದರೆ. 4-5 ರಾಜ್ಯಗಳಿಂದ ಓಡಾಡಿ ನಮಗೆ ಅಲ್ಲಿಂದ ಕಲೆಕ್ಟ್ ಮಾಡಿ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ನಾವಿನ್ನೂ ಏನು ಚೇಂಜಸ್ ಮಾಡ್ಕೋಬೋದು ಅಂತೇಳಿ ಮಾಡಿರ್ತಕ್ಕಂಥದ್ದು. ಯಾವುದೇ ಇಂಜಿನಿಯರ್ ಇಲ್ಲ, ಯಾವುದಿಲ್ಲ. ನಮಗೇನು ಅನಿಸ್ತದೆ ನಾವು ನಮಗೆ ಬೇಕೋ ಆ ಥರ ಮಾಡಿರೋದು ಇದು. ಹೌದು, ಖಂಡಿತ. ಹೌದು, ಗ್ರಾಮ ಪಂಚಾಯತಿ ಅಂಡರಲ್ಲೇ ಗ್ರಾಮ ಪಂಚಾಯತಿನೇ ಮೇಂಟೈನ್ ಮಾಡ್ತಾ ಇರೋದು. ಇದು ನೋಡಿ, ನಮ್ಮಲ್ಲಿ ಸುಮಾರು 8-10 ಗೌರ್ಮೆಂಟ್ ಶಾಲೆಗಳಿದೆ. ಆ ಮಕ್ಕಳನ್ನ ಅಟ್ರಾಕ್ಷನ್ಗೋಸ್ಕರ ನಾವು ಪಾರ್ಕನ್ನು ಮಾಡಿದ್ವಿ. ಇದು ಏನಪ್ಪ ಇದು ಕಸ ವಿಲೇವಾರಿ ಘಟಕದಾಗ ಈ ಥರ ಪಾರ್ಕ್ ಎಲ್ಲ ಮಾಡವ್ರೆ ಅಂತೇಳಿ ಯಾರಿಗೂ ಬಂದಾಗ ಅನಿಸ್ಬೋದು. ಬಟ್ ಇದು ಅಟ್ರಾಕ್ಷನ್ಗೋಸ್ಕರ ಪಾರ್ಕನ್ನು ಮಾಡಿರೋದು. ಈ ಮಕ್ಕಳನ್ನ ಬಂದ ತಕ್ಷಣ ನಾವು ಈ ಪಾರ್ಕಿಗೆ ತೋರಿಸ್ತೀವಿ. ಈ ಪಾರ್ಕು ಗಿಡ ಮತ್ತು ಸೈನಿಕರು ಮಾಡಿಸಿದ್ದೀವಿ. ನಮ್ಮ ರೈತರ ನೆನಪಿಗೋಸ್ಕರ ರೈತರು, ಎತ್ತು, ಕುರಿ, ಗಾಡಿ ಇದೆಲ್ಲ ಮಾಡಿದ್ದೀವಿ. ಇದೆಲ್ಲ ತೋರಿಸ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ನಾವು ಕಸ ವಿಂಗಡಣಾ ಘಟಕಕ್ಕೆ ಹೋಗ್ತೀವಿ, ಅಲ್ಲಿ ಒಳಗಡೆ ಹೋಗ್ತೀವಿ. ಅಂದರೆ ಮಕ್ಕಳಿಂದ ತಂದೆ ತಾಯಿಗೆ ನಾವು ಕಸ ಯಾಕೆ ಬೇರ್ಪಡಿಸಿ ಕೊಡಬೇಕು ಅಂತ ಮಕ್ಕಳು ತಂದೆ ತಾಯಿಗೆ ಹೇಳಿದ್ರೆ, ನನ್ನ ಮಕ್ಕಳಿಂದ ನಾನೇ ಕೇಳಂಗಾಯ್ತಲ್ಲ ಅಂಥೇಳಿ ತಂದೆ ತಾಯಿಗೊಂದು ಮನಸ್ಸು ಪರಿವರ್ತನೆ ಆಗಬೇಕು ಅಂಥೇಳಿ ಅದಕ್ಕೋಸ್ಕರ ಇದನ್ನು ಮಾಡಿದ್ದು. ಸೊ ಅದಕ್ಕೋಸ್ಕರ ಮಕ್ಕಳು ಮಾತಂತ ಕೇಳ್ತಾರೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಮಾಡಿರ್ತಕ್ಕಂಥದ್ದು. ಎಲ್ಲ ಸುಮಾರು ಒಂದು 15-20 ಸಾವಿರ ಜನ ಇದನ್ನು ವೀಕ್ಷಣೆ ಮಾಡಿದ್ದಾರೆ. ಇಡೀ ರಾಜ್ಯದಿಂದ ಎಲ್ಲ ಪಂಚಾಯತಿಯವರು, PDO ಮತ್ತು EO, ಪಂಚಾಯತಿ ಅಧ್ಯಕ್ಷರುಗಳು, ಪಂಚಾಯತಿ ಸದಸ್ಯರುಗಳು ಭೇಟಿ ಕೊಟ್ಟವ್ರೆ. 20,000 ಜನ ಇಲ್ಲಿಗೆ ಭೇಟಿ ಕೊಟ್ಟವ್ರೆ. ಎಲ್ಲರೂ ಭಾಳ ಬಂದ ತಕ್ಷಣ ಅನ್ಕೋತಾರೆ, ಸರ್ ನಾವು ಇಲ್ಲಿಂದ ಹೋಗಿ ಈ ಥರದೊಂದು ಘಟಕ ಮಾಡಬೇಕು ಸರ್, ನಿಮ್ಮ ಸಲಹೆ ಬೇಕು ಅಂತೇಳಿ. ನೀವು ನೋಡ್ಬೋದು, ಎತ್ತು, ಗಾಡಿಗಳು, ಕುರಿಗಳು, ಫೌಂಟೇನು ಭಾಳ ಚೆನ್ನಾಗಿದೆ. ಇದು ಲೈಟು ಅರೇಂಜ್ಮೆಂಟ್ ಮಾಡಿದ್ರೆ ನೈಟ್ಗೆ
ಮಕ್ಕಳನ್ನೆಲ್ಲ ಕರ್ಕೊಂಡು ಹೆಣ್ಮಕ್ಳು ವಾಕಿಂಗ್ ಬರ್ತಾರೆ ಇಲ್ಲಿಗೆ. ಇನ್ನು ಮಕ್ಕಳೇ ನಾಳಿನ ಪ್ರಜೆಗಳು, ಅವರೇ ಮುಂದಿನ ದೇಶವನ್ನು ನಡೆಸ್ತಕ್ಕಂಥವ್ರು. ಅದರಲ್ಲಿ ಯಾರ್ಯಾರು ಏನೇನಾಗ್ತಾರೆ ಅಂತ ಗೊತ್ತಿಲ್ಲ. ಹಂಗಾಗಿ ಅವ್ರಿಗೆ ಸ್ವಲ್ಪ ಮಾಹಿತಿ ಚೆನ್ನಾಗಿ ಕೊಟ್ಟರೆ ಮುಂದೆ ಅವರು ಡೆವಲಪ್ಮೆಂಟ್ ಮಾಡೋದ್ರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಮನಗಂಡು ಇದನ್ನು ಮಾಡಿದ್ದೀವಿ.